ini Pak Randa nih, kata jag kali jaga. ಶ್ರೀನಿವಾಸ್ ಕೂಡ ನಿಗ್ರಹ ನಿಮ್ಮ ಪ್ಯಾಂಟ್ ಎಲ್ಲ ಹಾಕೊಂಡ್ರೆ ನಮ್ಗೆ ಯಾರು ಗೊತ್ತಾಗಲ್ಲ ಇಲ್ಲ ಸರ್ ಬ್ರ್ಯಾಂಡ್ ಇದೆ ಸಿಗಲ್ಲ ನಿಗ್ರಹಿದ್ರೆ ನಮ್ಮ ಶ್ರೀನಿವಾಸ್ ಗೌಡ ಅಂತ ಲೆಕ್ಕ. ಯಗುಕೋಟೆ ಪಂಚಾಯಿತಿಯ ಹೊಸಡ್ಡೆ ಗ್ರಾಮದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ವೆಂಕಟರೆಡ್ಡಿ ಎಸ್ ವೆಂಕಟರೆಡ್ಡಿ ಅವರು ಬಹುಶಃ ಇದೇ ನಮ್ಮ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅವರು ಸುಮಾರು ವರ್ಷಗಳಿಂದ ಅವರು ಜನತಾ ಪಕ್ಷ, ಬಹುಶಃ ಜನತಾ ಪಕ್ಷ, ಆಮೇಲೆ ಜನತಾ ದಳ ಅಥವಾ ಮುಖ್ಯವಾಗಿ KM ಕೃಷ್ಣಾರೆಡ್ಡಿ ಅವರ ಅನುಯಾಯಿ ಪ್ರಾರಂಭದಲ್ಲಿ. ನಂತರ ಅವರು ಬೇರೆ ಅಲ್ಲೇ ಜನತಾ ದಳದಲ್ಲೇ ಉಳಿದಿದ್ದಾರೆ. ಅವರು ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನಮಗೆ ಭಾಳಷ್ಟು ಪ್ರಬಲವಾಗಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ರು ರಾಜಕೀಯವಾಗಿ. ಈಗ ಅವರು ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ದಾರೆ. ನಾವು ಅವರನ್ನು ಭಾಳ ತುಂಬ ಹೃದಯದಿಂದ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಮತ್ತು ಆ ಒಂದು ಪಂಚಾಯಿತಿ ಯಗುಕೋಟೆ ಪಂಚಾಯಿತಿ ಸುಮಾರು 3 ಅವಧಿಗಳಿಂದ ನಮ್ಮ ಸದಸ್ಯರು ಅಲ್ಲಿ ಹೆಚ್ಚು ಗೆಲ್ಲಲಿಕ್ಕಾಗ್ತಾಯಿಲ್ಲ. ಸಣ್ಣ ಪಂಚಾಯಿತಿ, 12 ಸದಸ್ಯರ ಪಂಚಾಯಿತಿ, ಇಲ್ಲ 4 ಸದಸ್ಯರು, ಇಲ್ಲ 5 ಸದಸ್ಯರು, ಅವರು 7 ಸದಸ್ಯರು ಗೆಲ್ಲೋದು ಅಥವಾ 8 ಸದಸ್ಯರು ಅವ್ರು ಗೆಲ್ತಾಯಿದ್ರು. ಅದರಿಂದ ಅಲ್ಲಿ ಪಂಚಾಯಿತಿಯ ಅಧಿಕಾರವನ್ನು ನಾವು ಅಲ್ಲಿ ಹಿಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಇವತ್ತು ಹೊಸಡ್ಡೆ ಗ್ರಾಮದಲ್ಲಿ ನಾವು ಗೆದ್ದೇ ಇರಲಿಲ್ಲ. ಈಗ ಮೊನ್ನೆ ಮಾತ್ರ ನಮ್ಮ ಲೇಡಿ ಕದ ಹಾಂ, ಅದು ಬಿಟ್ಟರೆ ಈಗ ಅಲ್ಲಿ ಕುರುಪಲ್ಲಿ ಆಗ್ಬೋದು, ಕೊಂಡನಕಪಲ್ಲಿ ಆಗ್ಬೋದು. ಕೊಂಡನಕಪಲ್ಲಿಯಲ್ಲಿ ನಮ್ಮ ಸದಸ್ಯರಿದ್ದಾರೆ. ನಾರ್ಮಾಕ್ಲಲ್ಲಿ, ಆಮೇಲೆ ಹುಲ್ಗೊಂಡಳ್ಳಿ, ಇವೆಲ್ಲ ಊರುಗಳನ್ನು ಒಳಗೊಂಡಂತೆ ಹೊಸನಾಯಕನಹಳ್ಳಿ, ಗುಂತೂರುಗಡ್ಡ, ಕೆಲವು ಊರುಗಳೆಲ್ಲ ನಮಗೆ ಚೆನ್ನಾಗಿದ್ದಾವೆ. ಆದರೆ ಯಗುಕೋಟೆಯಲ್ಲಿ ಪ್ರಾಪರಲ್ಲಿ ಕೂಡ ನಮಗೆ ಹಿನ್ನಡೆ ಆಗ್ತಾಯಿತ್ತು. ಒಂದು ಸತಿ ಗೆಲ್ತಿದ್ವಿ, ಒಂದು ಸತಿ ಸೋಲ್ತಿದ್ವಿ. ಆದರೆ ಪಂಚಾಯಿತಿ 3 ಅವಧಿಯಲ್ಲಿ ಬಹುಶಃ 15 ವರ್ಷಗಳಿಂದ ನಮಗೆ ಅದು ಪಂಚಾಯಿತಿಯಲ್ಲಿ ನಮಗೆ ನಮ್ಮ ಪರವಾಗಿರ್ತಕ್ಕಂಥವರು ಅಲ್ಲಿ ಆಡಳಿತ ಮಾಡೋಕ್ಕಾಗಿಲ್ಲ. ಈಗ ವೆಂಕಟರೆಡ್ಡಿ ಅವರ ಬರುವಿಕೆ ಮತ್ತು ಇನ್ನೂ ಭಾಳಷ್ಟು ಜನ ಈಗಾಗಲೇ ನಮ್ಮ ಜೊತೇಲಿ ಇದ್ದಾರೆ. ಬಹುಶಃ ಅವರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮುಂದೆ ಗ್ರಾಮ ಪಂಚಾಯಿತಿ ಕೂಡ ನಮ್ಮ ಅವರು ಒಂದು ಅಧಿಕಾರ ಬರುವಂಥ ಅವಕಾಶ ಇದೆ. ಅದರಿಂದ ನಾವು ವೆಂಕಟರೆಡ್ಡಿ ಅವರಿಗೆ ಭಾಳ ಸಂತೋಷದಿಂದ ಅವರನ್ನು ಬರಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವರು ಬೇರೆ ಪಕ್ಷದಿಂದ ಬಂದರು ಅಂತಕ್ಕಂಥ ಭೇದ ಭಾವ ಇದ್ದೀರ ಅವರನ್ನು ಒಳ್ಳೆಯ ರೀತಿ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ನಮ್ಮವರೇ ಅಂತಕ್ಕಂಥ ಭಾವನೆಯಿಂದ ನಾವು ಅವ್ರನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಭರವಸೆನ ಕೊಡ್ತಾಯಿದ್ದೀವಿ.